ಅಲ್ಪ ತಮ್ಮ, ಈಗ ಜೀವನದ ಹೊರಗಡೆ ಕಷ್ಟ ಕಂಡೀವಿ, ಹೌದಿಲ್ಲ? ಈಗ ದೇವರೆಲ್ಲ ಅನುಕೂಲ ಮಾಡ್ಯಾನು. ಹಾಂ, ಮನಿನೂ ಕಟ್ಟಿದೀವಿ, ಮತ್ತು ನಿನ್ನ ಮದುವೆನೂ ಆಯ್ತು. ಹಾಂ, ಇನ್ನೇನಾಯ್ತಪ್ಪ, ನನಗೆ ಆಸೆ ಎಲ್ಲ ತೀರ್ದಂಗೆ ಆಯ್ತು. ಇನ್ನೊಂದು ಗಂಡು ಮಗನ ಹಾಡೋದು ನನ್ನ ಕೈಯಾಗ ಕೊಟ್ಟೆ ಅಂದ್ರೆ ಆಡಿಸ್ಕೋತ ಬಾಕಲ್ಲ ಕೂತು ಬಿಡ್ತೀನಿ, ಹೌದಿಲ್ಲಪ್ಪ? ಆಯ್ತಲ್ಲ, ನೀ ಹೆಂಗೆ ಹೇಳ್ತಿ ಹಂಗ. ನಾನು ನಿನ್ನ ಮಾತು ಕೇಳಿದಕ್ಕೆ ನಂಗೆ ದೇವ್ರು ಇಷ್ಟೆಲ್ಲ ಕೊಟ್ಟಾನು. ಏನು ಮಾಡತ್ತಾಳಕ್ಕೆ ಚಾಯ್ನ ತರವಲ್ಲ. ದೀಪಾ ಬಾರವ, ಚಾ ತೊಗೊಂಡ್ ಬಾ. ತಾರವ ಚಾ ಗಮ್ಮನಾಕತೈತೆ ನೋಡಪ್ಪ. ಹಂಗೆ ಮಾಡ್ತಾಳಕ್ಕೆ ಹಂಗೆ ದಾಳ ನೀನ ಮಾಡ್ಕೊಂಡ್ ಬಂದದಿಲ್ಲ ಮತ್ತೆ. ಹೌದೌದು. ದೀಪಾ, ನೀವು ಚಾ ಕೊಡೋದಿಲ್ಲ? ಹಾ, ಕುಡಿತೀನಿ ರೀ. ಇವಾಗ ತರ್ಬೇಕಿಲ್ಲವ, ನಮ್ಮ ಜೊತೆ ಕುಡಿತಿದ್ದಿಲ್ಲ? ಇಲ್ಲ, ಕುಡಿತೀನಿ. ಹಿಡಿಯವ. ಆಯ್ತು, ನೀವಿಬ್ರು ಮಾತಾಡೋ ತಕೊಂಡ್ರಿ. ನಾಳೆ ತೊಳೆದಾಗ ಆಳು ಬಂದಾವ, ಟಕ್ಕರ್ ಕಡೆ ಕಟ್ಟಿ ಹಚ್ಚಿ ಬರ್ತೀನಿ. ಆಯ್ತಪ್ಪ, ಮೊದಲು ಏನೇನು ಕೆಲಸ ಮಾಡತ್ತಾರ ನೋಡು, ಊಟಕ್ಕೆ ಜಲ್ದಿ ಬಾ. ಆಯ್ತು. ಎಲ್ಲ ಅಡಿಗೆ ರೆಡಿ ಮಾಡಿರ್ತೀವಿ. ಆಯ್ತು, ಲಗುಡ್ ಬಾ, ಅಲ್ಲೇ ಮಾತಾಡ್ಕೊಂಡ್ರೆ ಬೇಡ. ಹಾ, ನೋಡುವ, ನೀನು ಗಂಡ ಬರೋಟಾಳಿಗೆ ನೀನು ಅಡಿಗೆ ಮಾಡು, ನಾನು ಒಟ್ಟ ಎಲ್ಲೇ ಹೊರಗೆ ಹೋಗಿ ಬರ್ತೇನೆ. ಹಾಂ, ಬಿಸಿ ಬಿಸಿ ಅಡಿಗೆ ಮಾಡೋ ಬರೋಟಾಳಿಗೆ. ಹಾಂ ರೀ, ಬರುದ ಈಗ ಬಂದೀನಿ. ನನ್ಗ ಕೆಲಸ ಹೇಳ್ತಾಳೆ ಈಕಿ. ಮಾಡ್ತೀನಿ. ನಾ ಹೆಂಗಿದ್ದ ರಾಣಿ ತರ ಇದ್ದ ನಮ್ಮ ಮನ್ಯಾಗ, ನಾಕಿ ಮನೆ ಕೆಲಸ ಮಾಡ್ಲಿ ಮಾಡ್ತೀನಿ ತಡಿ. ಈಗೀಗ ಹೆಂಗ್ ಕೆಲಸ ಹಚ್ಬೇಕು ಅನ್ನೋದು ನನಗೆ ಗೊತ್ತೈತಿ. ಹಚ್ಚ ಗ್ಯಾಸ್ ಮಾಡಿಸ್ತೀನಿ ನಾನು. ಬಂಡೆಪ್ಪ. ಅಲ್ಲೇಪ್ಪ, ಏನಂತಪ್ಪ? ಈ ಸಲ 100 ಟನ್ ಕಬ್ಬು ಹೋಗಿತ್ತು. ಈ ಸಲ ಬೆಳಿ ಬಾ ಚಂದ ಬಂದೈತಿ. ಚಲೋ ಬಂದೈತಿ. 3 ಲಕ್ಷ ರೂಪಾಯಿ ಆಗಿತ್ತು. ಈಗ ಬ್ಯಾಂಕ್ನಾಗ 1 ಲಕ್ಷ ರೂಪಾಯಿ ತಕೊಂಡ್ ಬಂದನಿ. ಹಿಡಿಯೋ, 1 ಲಕ್ಷ ತಕೊಂಬಂದ್ಯಾ? ಉಳಿದ ಬಿಲ್ ಯಾವ ಹಾಕ್ತಾರತ್ತ? ಉಳಿದ ಬಿಲ್ಲ ಹೇಳ್ತಂದಾರು, ಇನ್ನೊಂದ್ ತಿಂಗಳ ಹಾಕ್ತಿರ್ಬೇಕು. ಮತ್ತೆ ಆಗ ಪಗಾರ ನೀನ ಕೊಡ್ಬೇಕಲ್ಲ. ನೀರು ಮಟ ನಂದೇ ನಾಕ್ ತಿಳಿ ಕರ್ಸ್ಕೊಲಿ. ನನ್ ಮಗ ನಾ ಇರ್ತಕ್ಕ ಯಾಕೆ ತಲೆ ಕರ್ಸ್ಕೊತಾನ ಹೇಳು? ನನ್ನ ಮ್ಯಾಗ ಅಷ್ಟು ಭರವಸೆ ಇಟ್ಟು ನೋಡಪ್ಪ. ನಿನ್ನಂತ ಮಕ್ಳು ಎಲ್ಲಾರು ಹುಟ್ಟಿದ್ರ ನಮ್ಮಂತ ಅದಾರ ಯಾರು? ಸ್ವರ್ಗಕ್ಕೆ ಕೈ ಹಾಸ್ತೀನಿ ನಾನು. ನಾ ಯಾರ ನಿನ್ನ ಮಗ ಅದೇನಿ? ಮುತ್ತಿನಂತ ಮಗ ನೀವ್ ಹೋಗಿ ಹುಟ್ಟಿದಿಲ್ಲ. ಮತ್ತ ಊಟ ಅದ ದೀಪ ಏನ್ ಮಾಡತ್ತಾಳ? ಒಳಗದ. ದೀಪ ಹಿಂಗ್ಯಾಕ? ಇದಕ್ಕಷ್ಟ ನಾನು ನಿಮ್ಗೆ ನೆನಪಾಗ್ತೀನಿ. ನಿಮಗ ರೊಕ್ಕ ರೂಪಾಯಿ ಎಲ್ಲ ನಿಮ್ ತಾಯಿ ಕೈ ಕೊಡ್ತೀರಿ. ಯಾಕ ನಂಗೆ ಅಧಿಕಾರ ಇಲ್ಲೇನ್ರಿ? ಇಲ್ಲೇ ಎಷ್ಟ್ ದಿನ ಆತ್ ನಿಮ್ಗ ನಕ್ಲೆಸ್ ಮಾಡಿಸ್ಕೊಡ್ರಿ ಕೊಡ್ರಿ ಅಂತ ಹೇಳಕತ್ತ. ನೋಡು, ಅದಕ್ಕೆ ಚಿಂತೆ ಮಾಡ್ತಿ. ನಮ್ಮ ಅವ್ವ ಕೇರ್ ಯಾಕೆ ಮಾಡಿಸ್ಕೊಡ್ತಾಳ? ನೀವ್ ನನ್ ಗಂಡ ಅದಿರಿಲ್ರಿ, ನಾನ್ ನಿಮ್ ಕೇಳೋ ಅಷ್ಟ್ ಇದು ಐತಿಲ್ಲ. ಅವ್ರನ್ ಕೇಳಕ್ ಹೆಂಗೋ ಆಗತ್ರಿ ಗಡ್ರಿ ನಮ್ಗ. ನೋಡು, ನಮ್ಮ ಅವ್ವ ಇರೋ ಮಟ್ಟ ನಂದ ಏನೂ ಇಲ್ಲ. ನಮ್ಮ ಅವ್ವನ ದೇವ್ರ, ನಮ್ಮ ಅವ್ವ ಹೆಂಗ ಹೇಳ್ತಾವ ಹಂಗ ಕೇಳೋಣ. ಬರೀ ಅವ್ವ 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 ಅವನ್ ಮುದ್ದಿನ ಮಗ ಅದ. ನೀವ ಹಿಂಗಾರ ಮಾಡಿ ನಮ್ಮ ಅತ್ತಿನ ಹೊರಗ್ ಹಾಕ್ಬೇಕ. ಒಂದ್ 8 ದಿನ ಉಪವಾಸ ಕೆಡವಿದ್ನಿ ಅಂದ್ರ ಅವಾಗ ಗೊತ್ತಾಗತ್ತ ಮನಿ ಮುಂದ ಹೊರಗ್ ತಾನ ಹೋಗ್ಕಾಳ. ಅವ ನನ್ ಗಂಡ ನನ್ ಕೈಯಾಗ ಬರ್ತಾನ. ನಾನ ರಾಣಿ ತರ ಇರ್ಬೋದು ಈ ಮನ್ಯಾಗ. ಅತ್ತಿರಿ, ನಂಗ ಒಂದ್ ನಕ್ಲೇಸ್ ಬೇಕ್ರಿ. ಹಾ, ಈಗ್ಯಾಕ ನಕ್ಲೇಸ? ಈಗ್ಯಾಕ ಬೇಕಾಗೈತಿ? ಈಗ ಕೊಡಿಸ್ತಿರಲ್ಲ ನೀವು? ಅಲ್ವಾ, ದಿಢೀರತ್ ಬಂದ್ ಕೇಳ್ರಿ ಹೆಂಗ? ಆಳ್ಕಾಳು ಪಗಾರ ಕೊಡ್ಬೇಕು, ಇನ್ನ ಬಾಳ ಐತಿವ ಕೆಲ್ಸ. ನನ್ ಕೊಳ್ಳಾಗ ಏನೈತ್ರಿ? ಇದೊಂದ್ ಬಿಟ್ರ ನಂಗ್ ಬೇಕಂದ್ರ ಬೇಕ್ ನೋಡಿ. ಇವಾಗ ಅಲ್ವಾ, ತಾಳ ಐತಿ. ಅಲ್ಲ, ಮೊನ್ನೆ ಒಂದ್ ಸಣ್ಣ ಸಕ್ಳಿ ಮಾಡ್ಸ್ಯಾನ ನಿನ್ ಗಂಡ. ಇದು ಎದಕ್ ಬರುತ್ತೆ ಹೇಳ್ರಿ ನೋಡೋನು. ಒಟ್ ಈಗ ಕೊಡಿಸ್ತೀರ ಇಲ್ಲ? ಈಗ ಕೊಡ್ಸಂಗಿಲ್ವ, ಆದ್ರ ಮುಂದ್ ಕೊಡಿಸ್ತೀನಿ. ಈಗ ನಕ್ಲೇಸ್ ಕೊಡ್ಸಕ್ ಆಗಂಗಿಲ್ಲ. ಕೊಡ್ಸುದಿಲ್ಲ? ಇಲ್ಲ, ಹಂಗೆಲ್ಲ ಮಾಡ್ಬಿಡವ. ಯಾಕ? ಅಯ್ಯೋ ಬೇಡವ, ಇನ್ನ ರೊಕ್ಕ ಕೊಡ್ಬೇಕು. ನಾನು ಚಾವಿ ಕೊಡಂಗಿಲ್ಲ, ನನ್ನ ಮಗ ಬರ್ತಕ ಕೊಡಂಗಿಲ್ಲ. ಬಿಡ ಏ ಮುದುಕಿ, ಈ ವಿಷಯ ನಿನ್ ಮಗಗೆ ಏನ್ರ ಹೇಳಿದೆ ಅಂತಿಕೋ, ಊಟದಾಗ ವಿಷಯಕ್ಕೆ ನಿಮ್ ಮಗನ್ ಸಾಯ್ ಹೊಡಿತೀನಿ ನಾನು. ನಿಮ್ಗ ಮಗ ಬೇಕೋ ನೀ ಚಾವಿ ಬೇಕೋ ಇನ್ನ ಡಿಸೈಡ್ ಮಾಡ. ಹೇಳ್ತೀನಿ ನಿನ್ ಮಗನ್ ಮುಂದ. ಬೇಡವ, ನನ್ನ ಮಗಗೆ ಏನು ಮಾಡ್ಬೇಡ. ನನ್ನ ಮಗನ ಕೊಲ್ಬೇಡವ. ಯಾಕಂದ್ರ ಈ ಮನೆಗೆ ಅವನ ವಾರಿಸ್ತಾರ. ಇನ್ನ ಒಬ್ಬ ಮಗ ಅದಾರ. ನೀ ಏನ್ ಹೇಳ್ತಿ ಎಲ್ಲ ಕೇಳ್ತೀನವ. ನನ್ನ ಮಗಗೆ ಏನು ಮಾಡ್ಬೇಡ. ನೀನು ಕಾಲಿ ಬೀಳ್ತೀನಿ. ಸರಿ ಸರಿ, ಮಗಗೆ ಏನು ಮಾಡ್ಬೇಡವ. ಇದೇನಾಯ್ತು ದೇವ್ರ? ಮಗ ಸಸಿ ಚಂದ ಇರ್ಲಿ ಅಂತೇಳಿ ಎಲ್ಲಾ ಮಾಡಿದ್ನಿ. ಆದ್ರ
ಈ ದುಡ್ಡಿಗೆ ಆಸೆ ಪಟ್ಟು ಬಂದಾಳ. ನನ್ನ ಮಗನ ಪ್ರೀತಿ ಮಾಡಿ ಬಂದಿಲ್ಲಪ್ಪ ಈ ಭಗವಂತ. ಎಂತ ಹೊತ್ತು ತಂದಿಯಪ್ಪ. ಇಲ್ಲ, ಇದೆಲ್ಲ ಅವರ ತಗೊಳ್ಳಿ, ಆದ್ರ ನನ್ನ ಮಗಳಿಗೆ ಏನು ಮಾಡೋದು ಬೇಡವ. ನನ್ನ ಮಗ ಖುಷಿ ಖುಷಿಯಾಗಿ ನಾವು ಕೂತಿದ್ರೆ ಅಷ್ಟೇ ಸಾಕು. ಏನ್ ಕಷ್ಟ ಕೊಡ್ತಾಳೆ ನಾನು ಅನುಭವಿಸ್ತೇನೆ, ಅದನ್ನ ನಾನು ಅನುಭವಿಸ್ತೀನಿ. ಬಿಡವ, ನಡಿ ಅವ್ನ್ ಬಾಂಡಿ ತಿಕ್ಕವನು. ಅಲ್ಲವ, ನಾ ಎಲ್ಲ ತಿಕ್ತನತೆ, ಏನೆಲ್ಲ ಕೆಲಸ ಏನ್ ಹೇಳಿದ್ ಮಾಡ್ತನತೆ. ಆದ್ರೂ ಯಾಕವ ಇಟ್ಟು ತ್ರಾಸ್ ಕೊಡ್ತೀನಿ ನನಗ? ನಾ ಏನ್ ತಪ್ಪು ಮಾಡೀನಿ? ಎಲ್ಲ ಚಾವಿ ತಗೊಂಡಿ, ರೊಕ್ಕ ಇಸ್ಕೊಂಡಿ, ನನ್ನ ಮಗನ ಮುಂದೆ ಹೇಳ್ಬೇಡ ತಂದಿ. ಆದ್ರ ಈ ರೀತಿ ಕಷ್ಟ ಕೊಡೋದು ಸರಿ ಅಲ್ವಾ? ನಾನು ಸರಿ, ನಿನಗೂ ತಾಯಿ ಅದ, ಗೊತ್ತಾಗಕ್ಕಿಲ್ಲವ ನಿನಗ? ನಾ ಏನಾದ್ರು ಕಷ್ಟ ಕೊಟ್ಟಿನ ನಿನಗ? ನೀ ಏನ್ ಹೇಳ್ತದ್ನೆಲ್ಲ ಮಾಡ್ತೀನಿ ನೋಡ. ನನಗೆ ಬಹಳ ಹೊಟ್ಟೆ ಹಸ್ದೈತಿ. 8 ದಿವಸ ಊಟ ಮಾಡಿಲ್ಲ, ಒಂದೊತ್ತು ಅನ್ನ ಕೊಡುವ. ಊಟ ಬೇಕು ನಿನಗ? ಹೋಗು, ಮನಿ ಬಿಟ್ಟು ಹೊರಗೆ ಹೋಗ. ನಿಮಗಂತನ ವೃದ್ಧಾಶ್ರಮ ಐತಲ್ಲೇ, ಅಲ್ಲಿ ಹೋಗ್ ತಿನ್ನ, ಹೋಗ್ ಕ್ಯಾಸ. ಇಲ್ಲಾಂದ್ರೆ ಭಿಕ್ಷೆ ಬೇಡ್ತೀನ. ನಾ ಯಾಕೆ ಭಿಕ್ಷೆ ಬೇಡ್ಬೇಕು? ದುರೇ ಹೆಂಗ ನನ್ನ ಮಗ ಅದಾನ, ಅವ್ನ್ ಬಿಟ್ಟು ನಾ ಯಾಕೆ ಅನಾಥ ಆಶ್ರಮಕ್ಕೆ ಹೋಗ್ಬೇಕು? ನೀ ಹೇಳ್ತಿಲ್ಲ ಮಾಡ್ತೀನಂತ ಹೇಳಿದ್ನಿಲ್ಲ. ಹೊಟ್ಟೆ ಹೊಂತು ತನ್ನ ಕೇಳಿನವ ನಿನಗ, ಮತ್ತೇನು ಕೇಳಿಲ್ಲ. ನಿನಗ್ ಕೈ ಮುಗಿತೀನಿ. ಹೊಟ್ಟೆ ಬಹಳ ಹಸ್ತೈತೆವ, ನಿಂದ್ರಾಕ್ ಆಗೋತ್ ನನಗ. ತಿಕ್ ಬಾಂಡೆ ತಿಕ್ ಮೊದಲು. ಆಯ್ತವ, ಬಾಂಡೆ ತಿಕ್ಕ ಮೇಲೆ ಒಂದು ತನ್ನ ಕೊಡು. ಆಮೇಲೆ ಯೋಚನೆ ಮಾಡ್ತೀನಿ, ಮೊದಲು ಬಾಂಡೆ ತಿಕ್. ಆಯ್ತು. ಇನ್ನು ರಗಡ್ ಕೆಲಸ ಐತಿ ಹೊರಗಲ್ಲೇ. ನಿಮ್ ಮಗ ಬರೋಷ್ಟ್ಲೆ ಮಾಡಿ ಮುಗಿಸ್ಬೇಕದನ್ನ. ಆತಿಲ್ ಇನ್ನು ಬಾಂಡೆ ತಿಕ್ಕೋದ, ಇನ್ನು ರಗಡ್ ಕೆಲಸ ಐತಲ್ಲೇ. ಬಿಡೋದ ನೀನ್ ಸಾಕಿನ. ಕೈ ಮಗ ಬರ್ಲೆಲ್ಲ ಮುಗಿಸ್ಬೇಕದ ನಿನ್ನ. ತಿಳ್ಕೊತೀನಿ. ಕಸ ಹುಡುಗಲ್ಲಿ ಒಂದ್ರ ಕೆಲಸ ಮಾಡ್ತಾನೆ, ಹಂಗ್ಯಾಕ ಮಾಡಕತ್ತಿ? ಇನ್ನ ಬಾಂಡೆ ಇದಾವ, ಕಸ ಹುಡು. ಆಯ್ತವ. ದೀಪಾ, ದೀಪಾ, ಹಾ ರೀ, ದೀಪಾ. ಹಾ ರೀ. ಏನಾಯ್ತು ನಿನಗ? ಏನಿಲ್ಲಪ್ಪ, ನನಗೇನಾಗೈತಿ? ಹಿಂಗ್ಯಾಕ್ ಮಾರಿ ಸಂದ್ ಮಾಡಿ? ನನಗೇನಾಗೈತಿ? ನೀ ಸುಳ್ಳು ಬೇಡ. ನಂದ ಚಿಂತಿರ್ತೈತಿ. ಆರಾಮ್ ತಪ್ಪದಂಗೈತಿ, ನಡೀತ ವಾಕ್ ನೋಡಿ. ಇಲ್ಲ ಮಾರಾಯ, ನನಗಿಲ್ಲ ಆರಾಮ. ನೋಡ, ಪಕ್ಕದ ಕಣ್ಣಾಗ ಬಿತ್ತ, ನೋಡು ಅದಕ್ಕೆ ಕಣ್ಣಾಗ ನೀರ್ ಬರಾಕತ್ತ, ಹುರಿಯಾಕತ್ತೈತಿ ಕಣ್ಣ. ದೀಪಾ, ಹಾ ರೀ. ಅವಾಗ ಊಟಕ್ಕೆ ನೋಡ ಹೆಂಗ ಇಲ್ಲಪ್ಪ, ನಾ ಊಟ ಮಾಡೇನು. ನೀನ್ ಬರೋದ್ ಲೇಟ್ ಆದ, ಹೊಟ್ಟೆ ಹಸ್ತೈತಿ. ಹಂಗೇನೆ ಬರ, ನೀ ನನ್ ಜೊತೆನೆ ಮಾಡ್ತೀವಿ ಊಟ. ನೀ ಊಟ ಮಾಡಿದ್ರೆ ನಂಗೆ ಗೊತ್ತಾಯ್ತು. ಬಾ ಇಲ್ಲಪ್ಪ. ಏ ದೀಪಾ, ಹಾ ರೀ. ಊಟಕ್ಕೆ ಪಟ್ಟ. ನಾ ಊಟ ಮಾಡೇನು ಅಯ್ಯಪ್ಪ. ನೀ ನನ್ ಮುಂದೆ ಏನೋ ಸುಳ್ಳು ಆಗ್ತದೆ, ನಿಂಗೆ ರಾತ್ ತಪ್ಪೈತಿ. ನೀ ಯಾವಾಗ್ತು ನೀನು ನಿನ್ನ ಮಕ್ಕದಾಗ ಯಾವಾಗ್ತು ಚೇತೈತೆ. ಈಗ ನೋಡ್ರ ಮಾರಿ ಸಾಪ್ಲಾಗೈತಿ ಅಂದ ಹಂಗೆ ಬರ ನಡಿ ದವಾಖಾನೆ. ಹುಳ ಬಂದಿದ್ ಬಿದ್ದೈತಿ ಏನಿಲ್ಲ. ಎಂತ ಎಂತ ಹುಳ ಅದ? ಪಕ್ಕದ ಹುಳ ಕಣ್ಣು ಉರಿಯಾಕತ್ತೈತಿ ನೋಡಿ, ಇನ್ನ ಕಣ್ಣ ನೀರ್ ಬರಾಕತ್ತೇವ್. ಯಪ್ಪ, ನಾ ಊಟ ಮಾಡೇನು, ಯಾಕೋ ಹೊಟ್ಯಾಗ ತ್ರಾಸ ಆಗ್ತೈತಿ. ಒಂದ್ ಸ್ವಲ್ಪ ಗಾಳಿ ಹೋಗ್ಕೊನು. ನೀವು ಹೊಟ್ಟೆ ತುಂಬ ಊಟ ಮಾಡ. ನೀ ಸುಳ್ಳು ಊಟ ಮಾಡಿದಿ? ನಾ ಸುಳ್ಳು ಹೇಳಂಗಿಲ್ಲ ಮಾರಾಯ, ನಾ ಹೊಟ್ಟೆ ತುಂಬ ಊಟ ಮಾಡೀನಿ. ಹೊಟ್ಟೆ ತುಂಬ ಊಟ ಮಾಡ್ಸಾಳ ನನ್ ಸಸಿ. ಹೊರ ಹೋಗ್ಕನಪ್ಪ. ಮತ್ತೇನ್ ಮಾಡಿದ್ರೆ ಜಗಾಕತ್ತಿಲ್ಲಲ್ಲ. 8 ದಿನ ಉಪವಾಸ ಕಡಿದ್ನ್ಯಾ. ಇಷ್ಟ್ ಕಷ್ಟ ಕೊಡ್ತೀನಿ, ಹೊಡಿತೀನಿ, ಬಡಿತೀನಿ, ಕಸ ಮುಸ್ರಿ ಎಲ್ಲಾ ಮಾಡಕ್ ಹಚ್ತೀನಿ, ಅಂದ್ರೂ ಈಕಿ ಜಗಾಕತ್ತಿಲ್ಲ. ಇವ ನನ್ ಗಂಡ ನೋಡಿದ್ರ ಬರೀ ಅವ್ವ ಅವ್ವ ಅಂತಾನ. ನನ್ ಗಂಡ ಬರ್ಲಿ, ಅವನ್ ತಲೆಯಾಗ ಹುಳ ತುಂಬೇಕಿನ್ ಮುಗಿಸೇ ಬಿಡ್ತೀನಿ. ದೀಪಾ, ಯಾಕೆ ಏನಾಗೈತಿ? ಮರ್ಯಾದ ಚಂದ ಮಾಡಿ. ನಾ ಉಳಿಯಂಗಿಲ್ರಿ, ನಾ ಸಾಯ್ತೀನಿ. ಉರ್ಲಾಕೊಂಡ್ ಸತ್ ಬಿಡ್ತೀನಿ ನಾನು. ನಿನಗ ಸಾಯುವಂತದ್ ಹಠ ನಿನ್ ಕಷ್ಟ ಬೇಕು ನಮ್ಗೆ ಹೇಳ. ನಾ ಇರೋ ಮಠ ಯಾಕೆ ಕಲ್ಸಿ ನಾ ನಿನ್ ಕಷ್ಟ ಬಗ್ಗೆ ಹರಿಸ್ತೇನೆ. ನಿಮ್ಮ ಅವ್ವನ್ ಕೊಲ್ಬೇಕು ನೋಡ್ರಿ ಅಷ್ಟ. ಏನ್ ಹೇಳತ್ತೀರಿ? ನಮ್ಮವ್ವ ನಾ ಕೊಲ್ಬೇಕು? ಈ ನನ್ನ ಕೈ ಆಗೋದಿಲ್ಲ. ಅಪ್ಪ, ನೀ ಮನುಷ್ಯ ಅದು ಏನಿದೀನಿ?
ನಾ ಬ್ಯಾಡೇನ್ರಿ ನಿಮಗೆ ನೀವು ಇರ್ಲಾರ ನಾ ಇಲ್ಲ ನನ್ನ ಸಮಾನ ನೀವು ಮಗನ ಕೊಲ್ಲೋದಿಲ್ಲ ಹೇಳಿ ಯಾವ ಯಾವ ಯಾಕೋ ಯಪ್ಪ ಅದನ್ನ ತೆಗೆದಿಡು. ಹ್ಞೂ ನೀನು ಬಾದ್ರಾತು ಸಿರ್ಸಲ್ಗೆ ಹೋಗೋಣ ಅಂತ ಹೇಳತ್ತಿದ್ದಿ. ಅದಕ್ಕೆ ನಾನು ವಿಚಾರ ಮಾಡೀನಿ ಇವತ್ತು ಸಿರ್ಸಲ್ಗೆ ಹೋಗೋಣ. ನೀ ಪಟಕನ ಸೀರೆ ಚೇಂಜ್ ಮಾಡಿ ಒಂದು ಚಲೋ ಒಂದು ಸೀರೆ ಉಟ್ಕೋ ಸಿರ್ಸಲ್ಗೆ ಹೋಗೋಣ. ಒಟ್ರು ಕೂಡ ಹೋಗು ನಾನು ಯಪ್ಪ. ಇಲ್ಲ ಈ ಕಿಲ್ಲೇರೊಳಕ ನಾನು ಇಬ್ರು ಹೋಗೋಣ. ಮನ್ಯಾಗ ಒಬ್ಬಕ್ಕೆ ಕಾಡಪ್ಪ ಆಕಿನೂ ಕರ್ಕೊಂಡು ಹೋಗುನು. ಆಕೇನು ದೊಡ್ಡ ಧೈರ್ಯ ಐತಾಳ ಆಕೆ ಏನಾಕತಿ ನಾನು ಇಬ್ರು ಹೋಗೋಣ. ಇಬ್ಬರು ಹೋಗುನು. ತಂಗಿ ನಾ ಹೋಗಿ ಬರ್ಲೇವ. ಹೋಗ್ಬರ್ರಿ ನಂದೇನು ಚಿಂತೆ ಮಾಡ್ಬೇಡ್ರಿ ನೀವು ಹೋಗ್ಬರ್ರಿ ಆರಾಮ ಹೋಗ್ಬರ್ರಿ ನಾನು ಆರಾಮಾಗಿರ್ತೀನಿ. ನಾ ಹೋಗಿ ಬರ್ಲೇವ. ಹೋಗ್ಬರ್ರಿ ಮನೆ ಕಡೆ ಹುಷಾರಿರ್ತದ. ಹೋಗ್ಬರ್ರಿ ಹೋಗುನಪ್ಪ. ಹೋಗ ಹೊಸ ಸೀರೆ ಉಟ್ಕೊಮ್ಮ. ಇಲ್ಲಿ ಬಿಡಪ್ಪ ಇದು ಹೋಗವ ಹೋಗ ನಾ ಬರತ್ತೀನಿ ಅಂದ್ರೆ ನಾನು ಜೋಡಿ ಹಿಂಗ ಬರಕೇನಿ ಹೋಗಿ ಉಟ್ಕೊಂಬರಕ್ ಸೀರೆ. ಆಯ್ತಪ್ಪ. ಹೋಗಿ ಕೆಲಸ ಸಕ್ಸಸ್ ಮಾಡ್ಕೊಂಡು ಬರ್ಬೇಕ್ರಿ ನೀವು. ಹಂಗ ಬರೋಂಗಿಲ್ಲ ಮುಗಿಸ್ ಕೆಲಸ ಬರ್ಬೇಕು ನೀವು ಈಗ. ಆಯ್ತು ಅದಕ್ಕೆ ಹೊಂಟಲ್ಲ ಈಗ. ನನ್ನ ಮಗ ಶ್ರೀಶೈಲ ಕರ್ಕೊಂಡು ಹೊಂಟಾನಂತ ಭಾಳ ಖುಷಿ ಆಗೈತೆ ನನಗೆ. ಒಟ್ಟು ನನ್ನ ಸಸಿನೂ ಹತ್ತೀರಿ ಹೋಗಿ ಬರಂತ ಹೇಳಿ ಹಿಂಗೆ ಒಳ್ಳೆ ಬುದ್ಧಿ ಕೊಡಪ್ಪ ಮಲ್ಲಿಕಾರ್ಜುನ. ನನ್ನ ಮಗ ಸಸಿ ಚೆನ್ನಾಗಿರಂಗ ಆಶೀರ್ವಾದ ಮಾಡ್ಪ. ಅದಕ್ಕೆ ನಿನ್ನ ಸನ್ನಿಧಿಗೆ ಬರಾಕತ್ತೇನೆ ಶ್ರೀಶೈಲ ಮಲ್ಲಿಕಾರ್ಜುನ. ಇಷ್ಟು ಖುಷಿ ಆದ್ರೆ ನನಗೆ ಸಾಕು. ನನ್ನ ಮಗ ಒಂದು ಖುಷಿ ಆದ್ರೆ ಸಾಕು. ನನ್ನ ಬಾಲು ಯಾವತ್ತೂ ಖುಷಿಯಾಗಿರ್ಬೇಕು. ತಮ್ಮ ರೆಡಿ ಅದ್ ಹೋಗುಣ. ಹಾಂ ತಿಪ್ಪ ಹೋಗಿ ಬರ್ತೀವಿ. ನಾವು ಹೋಗಿ ಬರ್ತೀವ ಬಾರಪ್ಪ. ಹೋಗೋಗಿ ನೀ ವಾಪಸ್ ಬಂದ್ರಲ್ಲ ನಿನ್ನ ಹಣನ ಬರತ್ತೆ. ನೀ ಜೀವಂತಗಂತೂ ಬರೋದಿಲ್ಲ. ನಿನ್ನ ಮಗನ ನೀನು ಇದು ಮಾಡಿ ಬರ್ತಾನೆ. ನೀ ಬಾರಪ್ಪ ಸಾಪಾಸ್ ಹತ್ತು. ಕುಂದ್ರಪ್ಪ. ಸಾಲಿಗೆ ಹೋಗ್ಕೋತೀನಿ ನೀನು. ಸಿರ್ಸಲ್ಕ ಹೋಗತ್ತೆ. ಸಿರ್ಸಲ್ಗೆ ಹೋಗ್ಕೋತೀನಿ. ಆರಾಮಾಗಿ ದರ್ಶನ ಮಾಡ್ಕೊಂಡು ಬರೋಣಪ್ಪ ಹೋಗಿ. ಹಾಂ ಯಾಕಪ್ಪ ಇನ್ನ ಅರ್ಧ ಹಾದಿ ಬಂದಿಲ್ಲ. ಇಲ್ಲೇ ಯಾಕಿರ್ತಿ ಸಿರ್ಸಲ್ ದೂರ ಐತಿನ. ನನಗ ವಾಟ್ ಬಾಳ ಹಸೋಗೈತೆ. ಅಲ್ಲಿ ಪದಸರಿ ಕೂತ ಊಟ ಮಾಡಿ ಮತ್ತೆ ಹೊತ್ತು ಹೊಟ್ಟೆ ಹಸ್ದಿದ್ಯಾ? ಆಯ್ತು ನಡಿಪ್ಪ ಹೋಗೋಣ. ನಡಿ ಬ್ಯಾಗ್ ತಗೋ. ಎಷ್ಟು ದೂರ ಹೋಗ್ಬೇಕು ಹಿಂಗ ನಡ್ಕೋತ. ಇನ್ನೊಂದು ಸ್ವಲ್ಪ ಹೋಗೋಣ ಬಾ ನೋಡೋಣ ಎಲ್ಲೇರಿ. ಎಲ್ಲರೂ ಗಿಡ ಐತೆ ನೋಡಪ್ಪ ನಾಳೆ ಕುಂದ್ರು. ಅಲ್ಲ ತಮ್ಮ ಹಂಗ ನೋಡ್ಕೋತ ಎಲ್ಲಿ ಕರ್ಕೊಂಡು ಹೊಂಟಿ? ಇಲ್ಲಿ ನೋಡಿದ್ರ ಕಬ್ಬ ಗಿಡ ಗಂಟಿ. ಹಾ ನೀ ಸುಮ್ಮ ಬರೋದೊಂದು ಮಾಡ. ಅಲ್ಲಿ ಎಲ್ಲಾರ ಗಿಡದ ನೆಲ ಕೂತ ಊಟ ಮಾಡಮ್ಮ. ನಡಿ ಏನಾಗಲ್ಲ ಬಾ. ಎಲ್ಲಿ ಕರ್ಕೊಂಡು ಹೊಂಟಾನು? ಶ್ರೀಶೈಲಕ್ಕೆ ಅಂತೇಳಿ ಹಾದ್ಯಾಗ ನೋಡಿಸ್ಕೊಂಡು ಹೋಗೋಣ ಬಾ. ಸಿರ್ಸಲ್ಕೆ ಏನು ರಗಡ್ ಬಸ್ ಅದಾವ. ಅಲ್ಲ ಯಪ್ಪ ಇನ್ನ ಎಷ್ಟು ದೂರ ಹೋಗ್ಬೇಕಾ? ಇಲ್ಲ ಇಲ್ಲ ಬಾಯಿ ಮಾಸಕದ ಕೂತ ನೀವು ಊಟ ಮಾಡ. ಹಸು ಆಗೈತಿ ಓಪ. ಆಯ್ತು ಇಲ್ಲೇ ಕೊಂಡ್ರು. ನನಗೂ ಹಸು ಭಾಳ ಆಗೈತಿ. ಕಾಲು ನೋಸಾಕತ್ತೆ ಓಪ. ಇನ್ನೊಂದು ಇಡ ಆಯ್ತು ಬಾ. ನಡಿಯಪ್ಪ. ಏನ್ ಹಂಗೇನ್ ಮಾಡತ್ತಿ? ಏನ್ ನೋಡಕತ್ತಿ?
ಸೊ ಹಾ ಇಲ್ಲೇ ಹೆಂಗು ಬಾವಿ ಐತಿ ಹ್ಮ್ ಇಲ್ಲೇ ಊಟಕ್ಕೆ ಕೂತ ಇದ ಬಾವಿ ನೀರ್ ಕುಡಿಯಾಕ ಬರ್ತೈತಿ ಆಯ್ತಪ್ಪ ನಡಿಯಪ್ಪ ನಾಳೆಗೆ ಕುಂಡ್ರು ನಡಿ ಮೊದಲು ಕುಂಡ್ರು ಕುಂಡ್ರಪ್ಪ ಹಾಲು ಭಾಳ ಮುಸಾಕೈತು ಯಪ್ಪ ಯಾಕಪ್ಪ ಹಿಂಗ್ಯಾಕೆ ಮೂತಿ ನೋಡಾಕತಿ ಹೊಟ್ಟೆ ಹಸ್ತತೇನೆಪ್ಪ ಭಾಳ ಹಸು ಆಗೈತಿ ಹಾದಿ ಅಲ್ಲಿಂದ ನೋಡ್ಕೊತ ಬಂದೀವಿ ತಡಿ ಯಾಕೋ ಹಸ್ದಂಗ ಕಾಂತಾನು ಹುಳು ಹುಳು ಮೂತಿ ನೋಡ್ರ ತಾಯಿಗೆ ಅರ್ಥ ಆಗಂಗಿಲ್ಲ ತಿಳಿದೇನ ಆ ಹಿಡಿಯಪ್ಪ ನೋಡು ಊಟ ಮಾಡಪ್ಪ ತಿನ್ ಹೊಟ್ಟೆ ತುಂಬ ತಿನ್ನು ಹಾದಿ ನಡೆದು ಬಂದೀವಲ್ಲ ಹೊಟ್ಯಾಗ ಸಂಕಟ ಆಗ್ತಿರ್ಬೇಕು ಯಾಕಪ್ಪ ಮಗನ ಕಣ್ಣಾಗ ನೀರ ಹ ನಿನಗ ಅಂತ ತ್ರಾಸ ಏನ್ ಬಂದೈತಿ ನೀ ಬೇಡಿದ್ರ ನನ್ನ ಪ್ರಾಣ ಕೊಡ್ತೇನೆ ನೀ ಸಂಕಟ ಪಡ್ಕೋಬೇಡಪ್ಪ ಸಂಕಟ ಪಡ್ಕೋಬೇಡ ಏನಾಗೈತಿ ನನ್ನ ಮುಂದೆ ಹೇಳೋ ಮಗನ ನನ್ ತಪ್ಪಾತ್ವಾ ನನ್ ಕ್ಷಮಿಸ್ಬಿಡು ಏನಾತೋ ಯಪ್ಪ ನಾನು ಹೇಳ್ತಿ ನಿನ್ನ ಕೊಂದ ಮಾತು ಹೇಳವ ಇಷ್ಟನಾ ಯಪ್ಪ ನೀವ್ ಇಬ್ರು ಗಂಡ ಹೆಂಡತಿ ಚಂದ ಇದ್ರಬೇಕಾದ್ರೆ ನಾ ಜೀವ ಕೊಡ್ತೀನಿ ಅಷ್ಟೇ ಅಲ್ಲ ನೀ ಸುಖದಿದ್ರ ನಾ ಸಹಾಯಕ್ಕೂ ಸಿದ್ಧವಾಗಿದ್ದನ ಯಪ್ಪ ಸಹಾಯಕ್ಕೂ ಸಿದ್ಧವಾಗಿದ್ದನ ಇರಮ್ಮ ಒಬ್ಬಗ ಚಂದಂಗಿರ್ಬೇಕು ಅದಷ್ಟ ಆ ದೇವ್ರ ಹತ್ತಲ್ಲಿ ಬೇಡ್ಕೋತಾನೆ ತಂದೆನ ಎಲ್ಲ ಆಗೈತಪ್ಪ ಇನ್ನು ನೀವು ಮುಂದೆ ಬಾಳೆ ಬದುಕವ್ರದಿರಿ ಸಂತೋಷದಿಂದ ಪ್ರಾಣ ಕೊಡ್ತೀನಿ ಕೊಂದು ಬಿಡು ಮಗನ ನನ್ನ ಕೊಂದು ಬಿಡ ಮಗನ ಅಣ್ಣ ಅಣ್ಣ ಯಾಕಣ್ಣ ನೀನ್ ನೋಡಕ್ ಬರಂಗಿಲ್ಲ ನಿನ್ ಜೀವ ಬಾಳ ನೆನ್ಸಾಗ್ತೈತೆ ಅಣ್ಣ ಬೇಗನ ಇತ್ತನ್ಗೆ ಮುಖ ನೋಡ್ಬಾರ ಅಣ್ಣ 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 ನನ್ನ ತಂಗಿ ಎಂದು ಕನಸಿನ ಬರಕಲ್ಲ ಯಾಕೋ ಕನಸಿನ ಬಂದ ಬಳಕ ಏನಾರ ಆಗಿದೆ ಅಂಬದು ಇವತ್ತು ಹೋಗಿ ನೋಡ್ಕೊಂಡು ಬರ್ಬೇಕು ನಾ ಹೋಗಿ ಇಲ್ಲೇ ಬಾವಿ ಐತಿ ನೀರು ಕುಡಿಸ್ಕಿಸಿ ಹಿಂದಾಡಿ ತಂಗಿ ಮನೆಗೆ ಹೋದ್ರಾತು ತಂಗಿ 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 ಏನತ್ತವ ತಂಗಿ ತಂಗಿ ನೀರು ಹತ್ತಪ್ಪ ಇಲ್ಲಿ ಚಿರಿ ತಂಗಿ ತಂಗಿ ಓ ಯವ್ವ ಅಣ್ಣ ತಂಗಿ ಏನಾತವ ಹಿಂಗೆ ಏನಾತವ ಅಣ್ಣ ಸತ್ತಿಲ್ಲನಪ್ಪ ಇಲ್ಲವ ಏನಾತು ಈಗ ರಗತ್ತದಲ್ಲಿ ನೋಡಿ ಮೆತ್ವೆ ತಲಿ ಹೊಡೆದತಿ ಕಲ್ಲು ಬಿದ್ದತ್ ಮ್ಯಾಲ ಏನಾತು ಏನ್ ಹೇಳಪ್ಪ ಏನಾತವ ನನ್ ಮಗ ನನ್ನ ಶ್ರೀಶೈಲ ಕರ್ಕೊಂಡು ಹೋಗ್ಕನಂತೇಳಿ ಇಲ್ಲಿ ದಾರ್ಯಾಗ ನಾ ಸತ್ರನ ನನ್ನ ಸಸಿ ಮನ್ಯಾಗ ಚಂದ ಇರ್ತಾಳ ಅಂತ ಅದಕ್ಕೆ ನನ್ನ ತಲೆ ಮ್ಯಾಗ ಕಲ್ಲು ಹಾಕಿ ಏನ್ ಗಾತ ಮಾಡ್ಯಾನವ ಏಂತಿ ಮಾತ್ ಕೇಸಿಂದ ಏನ್ ಗಾತ ಮಾಡ್ಯಾನು ನಾ ಮನಿಗ್ ಹೋಗಂಗಿಲ್ಲಪ್ಪ ಬೇಕಾದ್ರ ನೀನ ನನಗೆ ಬಾಯ ಆಗ್ತಾಳೆ ಹೋಗ ಬೇಡವಾ ನಿನ್ನ ಕನಸು ಬಿದ್ದೈತೆ ಹುಡುಕ್ಯಾರ್ಕೊಂಡ್ ಬಂದ ನಿನ್ನ ಕನಸು ನಿನ್ನೆ ನೀನ್ ಕನಸು ಬಿದ್ದಿತ್ತು ಅಣ್ಣ ನನಗೆ ಅದಕ್ಕೆ ನೀನ್ ಹುಡುಕ್ಯಾರ್ಕೊಂಡ್ ಬಂದನ್ನೇ ಆಯ್ತಪ್ಪ ನಾ ಜೀವಂತಿದ್ರ ನನ್ ಮಗ ಸುಖವಾಗಿರಂಗಿಲ್ಲ ನೀನೇ ನನ್ ಕೊಂದ್ ಬಿಡದ ಹಂಗ ಮಾತಾಡ್ಬೇಡವಾ ನಿನ್ನ ಮೇಲೆ ಜೀವ ಇಟ್ಕೊಂಡ ಇಲ್ಲಿ ಓಡಿ ಬಂದನ್ನೇ ಈಗ ಈಗ ನಾ ಮನಿಗ್ ಹೋಗಂಗಿಲ್ಲ ಈಗ ಎಲ್ಲಿ ಅಲ್ಲಿ ಎಲ್ಲ ನಾನು ಅವ್ನಿಗೆ ಎಲ್ಲಿ ನಾನು ಹುಡುಕ್ಯಾಡಿ ಕಿಸಿಂದ ಅವ್ನು ನೋಡ್ತಾನ ಅವ್ನು ಹಿಂಗ ಯಾಕೆ ಮಾಡ್ಯಾನ ಕೇಳ್ತಾನ ಅವ್ ಎಲ್ಲಿ ನೋಡಿ ಹೇಳ ನಿನ್ ಮನಿಗ್ ಕರ್ಕೊಂಡ್ ಹೋಗ್ತಾನೆ ಹೇಳ ಹೋಗೋಣ ಆಯ್ತನ ಹಾಗೆ
ನಾ ಕಣ್ಣಿಗೆ ಚಕ್ರ ಬರಾಕತ್ತಿಲ್ಲ. ಏನೋ ಅನ್ಬೇಡಪ್ಪ, ಅವ್ನ್ದೇನು ತಪ್ಪಿಲ್ಲ, ನನ್ನ ಮಗಗೆ ಏನೋ ಅನ್ಬೇಡ. ಅಲ್ವಾ ಇಟ್ಟಾದ್ರನ್ನ ಮಗನ ಹತ್ತಿಲ್ಲ ನೀನು. ಅವ್ನ ಮನಸ್ಸು ಎಂತದೈತೆ ನನಗೆ ಗೊತ್ತಪ್ಪ, ನಿನಗೇನು ಗೊತ್ತು? ಅಲ್ಲ ಹಗಾರ ತಲೆ ಚಕ್ರ ಬರತೈತಿ. ಹಗಾರ ಬಾ ಹಗಾರ. ನೀ ಹೇಳಿದಾಗ ನಮ್ಮ ಅವನ್ ಕೊಂದ್ ಬನ್ನಿ ತಿಲ್ಯಾಗ ದೊಡ್ಡ ಕಾಲ ಹಾಕಿ ಬಂದಾನೆ. ಚಿನ್ನ ತಗಿ ನಿನ್ನ ಹೆಜ್ಜೆ ತಾಯಿನ ಕೊಂದಾಮದಿ ನನ್ನನ್ ಸುಮ್ ಬಿಡ್ತೇನ್ ನಾಳೆ ನೀನ. ನನ್ ಗಂಡನ ಮತ್ತಿನ್ ಕೊಂದ್ ಬಂದನ್ ಯಾರ ಅದ್ರೇನ? ಚಿನ್ನ ನಮ್ಮ ಮತ್ತಿನ್ ಕೊಂದ್ ಬಂದನ್ರಿ ನನ್ ಗಂಡ. ಮುಂದಿನ ಸಮಾಜ ಗೊತ್ತಾಗಬೇಕಂತ ಲಪಂಗ ಲಂಚ ಇದ್ದವ್ರನ್ನ ಏ ತಮ್ಮ ಬಡಿಬೇಡ ಇಲ್ಲಿ ಏನಾಗಿತ್ತು ಕೇಳೋ ವಿಚಾರ ಮಾಡೋದನ್ನ ಪಂಚಾಯತಿ ಕಟ್ಟಾಗಿ ವಿಚಾರ ಮಾಡ್ತೀವಿ ನಾವ. ತಮ್ಮ ಅವನ್ನ ಬಡಿಬೇಡ್ರಿ, ಕಾನೂನ್ ಕೈ ತಗೊಳದ್ ಬೇಡ. ಅವ್ ಏನ್ ತಪ್ಪು ಮಾಡಿಲ್ಲ, ಅವ್ನ ತಕ್ಕ ಶಿಕ್ಷೆ ಆಗ್ಬೇಕು. ಸಮಾಜದಾಗ ಇಂತ ನರಹಂತಕರನ್ನ ನೋಮಿ ಇಂತ ತಲೆ ಎತ್ತಿ ನಡಿಲ್ದಂಗ ನೋಡುವಂತದ್ದು ನಾವು ಕಾನೂನ್ ರೀತಿ ಕ್ರಮ ತಗೊಳ್ಳೋಣ ಹೊರತಾಗಿ ನಾವು ಯಾರು ಅದನ್ನ ನಮ್ ಕೈಗೆ ಹಚ್ಕೊಳ್ಳೋದು ಬೇಡ. ಈಗ ನಾ ಪೊಲೀಸ್ ಸ್ಟೇಷನ್ಗ ಫೋನ್ ಹಚ್ತನು, ಫೋನ್ ಹಚ್ಚಿ ಅವ್ರಿಗೆ ಪೊಲೀಸರಿಗೆ ಒಪ್ಸೋನು, ಒಪ್ಪಿಸಿ ಏನೈತಿ ಅವ್ರ ಜೈಲಿಗೆ ಹೋದ್ ಹಾಕ್ಲಿ ಅವ್ನು. ಸರ್ ಇಲ್ಲಿ ನಮ್ಮಲ್ಲಿ ಒಂದು ಘಟನೆ ನಡೆದತ್ರಿ, ಇಲ್ಲಿ ಬಂದ ಸ್ವಲ್ಪ ಅದನ್ನ ಹಿಡ್ಕೊಂಡು ಹೋಗ್ಬೇಕು ಸರ್. ಹಾ ಬನ್ನಿ ಸರ್. ಹಾ ಪಂಚರ ಇದೇನ್ರಿ ನ್ಯಾಯ? ಏನೂ ಇಲ್ಲ ಸರ್, ಇವ ಹೆತ್ತ ತಾಯಿನ ಕೊಂದಾನ್ರಿ. ಇವಾಗ ತಕ್ಕ ಶಿಕ್ಷೆ ಆಗ್ಬೇಕು. ಇವನ್ ಹೋದ ಜೈಲಿಗೆ ಹಾಕಿ ಬಿಡ್ರಿ. ಜೈಲಿ ಹಾಕೊಂಡ್ರಿ? ಜೈಲಿಗೆ ಹಾಕಿ ಬಿಡ್ರಿ ಸರ್. ನೀವೇನಂತೀರಿ ಗೌಡ್ರಿ? ಮತ್ತ ಏನಿಲ್ರಿ ಸರ್, ಒಟ್ಟ ಇದ್ರಲ್ಲ ಇವ್ನು ಒಟ್ಟ ಗಲ್ ಶಿಕ್ಷಕ್ ಆಗ್ಬೇಕ್ರಿ. ಇನ್ನೊಮ್ಮೆ ಇಂತ ಏನು ನಮ್ ಇದ್ರೊಳಗೆ ನಡೆಯಲ್ದಂಗ ಆಗ್ಬೇಕು ನೋಡ್ರಿ. ಈಗ ನಾವು ಪಂಚರ ಕ್ಷಮ ಇವನನ್ನ ಅರೆಸ್ಟ್ ಮಾಡ್ತೀವ್ರಿ ಗೌಡ್ರ. ಓಡ್ಬೋದು ನಮ್ಮ ಊರ ಪಂಚರ ನಾವೆಲ್ಲಾರು ಸೇರಿ ನಿಮ್ ತಾಬಾಕ್ ಒಪ್ಪಿಸ್ತೀವ್ರಿ. ಅವನಿಗ ತಕ್ಕ ಶಿಕ್ಷೆ ಆಗ್ಬೇಕ್ರಿ. ಅರೆಸ್ಟ್ ಮಾಡಿ ಬೋಳಿ ಮಾಡಿ ಲೇ ಅಂತ ಕ್ರೂರ ಇದು ಬರ್ತಲ್ಲ ನಿನಗೆ ಹೆತ್ತ ತಾಯಿನ ಕೊಲ್ಲುವಂತದ್ದು ಬೋಸಡಿಕೆ. ಬೋಟ್ಲೆ ಒದ್ದು ಬಿಟ್ಟಿನ ಮಗನ ದಂಡ ಎತ್ತಿನ ಪೊಲೀಸ್ ಸ್ಟೇಷನ್ ಹೋಗಿ ಕಾರ ಬಡಿಗೆ ಏರಿಸಿ ಬಿಡ್ತೀನಿ ಮಗನ ಮಾಡೋದು ಪೀಸಿ ಬಾ ಬೋಸಡಿಕೆ ಬಣ್ಣ ಎತ್ತಿನ ಮಗನ. ಏನು ಮಾಡ್ಬೇಡ್ರಿ, ಸ್ವಲ್ಪ ಏನು ಮಾಡ್ಬೇಡ್ರಿ. ಅವನ್ದೇನು ತಪ್ಪಿಲ್ರಿ, ಇದ್ರಾಗ ತಪ್ಪಿಲ್ಲ. ಏನಮ್ಮ ನೀನ್ ಹಣಿ ಹೊಡೆದ ರಕ್ತ ಚೋರಾಗ್ತೈತಿ. ನಿಮ್ ಕೈ ಮುಗಿತೀವ್ರಿ, ನನ್ನ ಮಗ ಅದನ್ನ ಏನಪ್ಪ ಏನು ನೋಡ್ರಿ ಸಾಹೇಬ್ರ, ನನ್ನ ಮಗಂದಿದ್ರಾಗ ಏನು ತಪ್ಪಿಲ್ಲ. ನಾನ ಕಾಲ್ ಜಾರಿ ಬಾಯಾಗ ಬಿದ್ದನ್ರಿ, ಅದಕ್ಕೆ ಇದ ತಲೆಗೆ ಗಟ್ಟ ಹತ್ರ ಅಗತ್ ಬಂದೈತಿ. ಮತ್ತೆ ಪಾಂಚ್ ಸೋನ ಅವ್ರ ಏನ್ ಗೊತ್ತ್ರಿ ಕರೆ ಐತ್ರಿ. ನೀ ಹೇಳ ನನ್ನ ಮಗನ್ ಬಂಡ ಎತ್ತಿನ ಮಗನ ನೀನ ಬ್ಯಾಡ್ರಿ, ಬೇಕಾದ್ರ ನನಗ ಹೊಡ್ರಿ ಬಡ್ರಿ, ನನ್ನ ಮಗಗೆ ಏನು ಮಾಡಬೇಡ್ರಿ ಅಪ್ಪ. ನನಗೊಬ್ಬ ಮಗ ಅದನ. ಲೇ ಲೇ ಬೋಸಡಿಕೆ ಅವನು ಕರೆಯಾರ ನೋಡು, ತಾಯಿ ಕರೆಯ ಹೇಳಪ್ಪ ಹೇಳು ಸಾಹೇಬ್ರ. ಇದ್ಯಾವ್ದು ನಡ್ದದ್ದೆಲ್ಲ ಸುಳ್ಳೈತ್ರಿ, ಇದು ಸ್ವತಃ ನಾ ತಪ್ಪು ಮಾಡಿನ್ರಿ. ಬಾಯಾಗ ನಾನ ಜಾರ್ ಬಿದ್ದನ್ರಿ. ಇಲ್ಲಮ್ಮ ಇವನು ಹೋಗಿ ಪೊಲಿಟಿಷಿಯನ್ ಹೋಗಿ ಬೆಂಡ್ ಎತ್ತದಾಗ ಸರಿಯಾಕ ನೀವು ನಿಮಗ್ ಕೈ ಮುಗಿದು ಕಾಲು ಬೀಳ್ತೇನ್ರಿಪ್ಪ. ನನ್ನ ಮಗಗೆ ಏನು ಮಾಡ್ಬೇಡ್ರಿ, ಅವಂದೇನು ತಪ್ಪಿಲ್ರಿ. ಪೊಲಿಟಿಷಿಯನ್ ಹೆತ್ತ ತಾಯಿನ ಒಪ್ಕೊಂಡ್ಮೇಲತ್ತ ನಮ್ದಿಂದ ಏನೈತಿ ಅವ್ರು ಚೆನ್ನಾಗಿ ಬಾಳೆ ಮಾಡ್ಕೊತ ಹೋಗ್ಲಿ. ಹೆತ್ತ ತಾಯಿಕಿಂತ ದೇವ್ರು ಯಾವುದೂ ಇಲ್ಲ. ದುಡ್ಡು ಕೊಟ್ರೆ ಬೇಕಾಸಿದ ಹಡದ ತಾಯಿ ಸಿಗಾಗಿಲ್ಲ, ಚೆನ್ನಾಗಿರತ್ತ. ತಂಗಿ ಏನಾರ ಹಾಕಲಕ್ ಹೋಗಿ ನೀನು ನಿಮ್ಮ ಎಲ್ಲರ ಜೋಡಿ ಚೆನ್ನಾಗಿ ಬಾಳೆ ಮಾಡ್ಕೊಂತ ತಿನ್ನುವ. ಹೇಳಪ್ಪ ನೀವು ಇಬ್ರು ಚಂದ ಇದ್ರ ನಾನು ಚಂದ ಇರ್ತೀನಿ. ನಿಮ್ಗೋಸ್ಕರ ನಾ ಈ ಜೀವ ಇಟ್ಟೇನಪ್ಪ. ಆಯ್ತಿಲ್ಲ, ಸಮಾಧಾನ ಮಾಡ್ಕೊಳವ. ಈಗ ಮನೆಗೆ ಬಂದಿವಲ್ಲ, ಏನಾಗೋದೆಲ್ಲ ಆತ. ಇನ್ನಾರು ಚೆನ್ನಾಗಿ ಸಂಸಾರ ಮಾಡ್ರಿ, ನಡ್ರಿ ಮನೆಗೆ ಹೋಗೋಣ.
ಬರ್ರಿ ನಡ್ರಿ ಅಣ್ಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಇಲ್ಲೇ ಬೆಳಗಲಿ ಒಳಗೆ ಶೂಟಿಂಗ್ ಬಂದಿದ್ವಿ. ಇಲ್ಲಿ ನಮಗೆ ಭಾಳ ಸಪೋರ್ಟ್ ಮಾಡಿದ್ರು ಎಲ್ಲರೂ. ಬೆಳಗ್ಗೆಯಿಂದ ಇಲ್ಲಿ ಶೂಟಿಂಗ್ ಮಾಡಿದ್ವಿ. ನಮಗೇನೈತಿ ಒಂದು ಕುಂದು ಕೊರತೆ ಇಲ್ದಾಗ ನಮಗೆ ಭಾಳ ಚಂದ ಸಪೋರ್ಟ್ ಮಾಡಿದ್ರು. ನಮಗೆ ಭಾಳ ಖುಷಿ ಆಯಿತು. ಆಮೇಲೆ ಈ ವಿಡಿಯೋ ಅಂತ ಭಾಳ ಅದ್ಭುತವಾಗಿ ಮೂಡಿ ಬಂದೈತಿ. ತಾಯಿಯು ಸತ್ತು ಹೋದ ಮೇಲೆ ಐತೆ ಒಂದು ಅದ್ಭುತವಾದ ಸ್ಟೋರಿ ಐತಿ. ಎಲ್ಲರೂ ನೋಡ್ರಿ, ನಿಮಗಂತೂ 100% ಕಣ್ಣ ನೀರು ಬಂದ ಬರ್ತಾವೆ. ಆ ಥರ ಸ್ಟೋರಿ ಐತಿ. ಎಲ್ಲರೂ ನೋಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.